ಮನೆಯಲ್ಲಿ ಹೆಂಗಸರು ಯಾವ ಥರ ಮೌಲ್ಯವೇನೋ ಅದೇ ರೀತಿ ದನಗಳಲ್ಲೂ ಹೆಣ್ಣು ದನ ಕಟ್ಟೋಕ್ಕೆ ಇಷ್ಟಪಡಬೇಕು. ಏನಕ್ಕೆ ಇಷ್ಟಪಟ್ಟು ತಾಯಿ ಎಷ್ಟು ಶ್ರೇಯಸ್ಸು, ದನ ಎಷ್ಟು ಶ್ರೇಯಸ್ಸು, ಹೆಣ್ಣು ಅಷ್ಟೇ ಶ್ರೇಯಸ್ಸು. ಇವು ಮೂರು ಇಲ್ಲ ಅಂದರೆ ಈ ಭೂಮಿ ಪ್ರಳಯ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ. ನೀವು ಮಾಧ್ಯಮದವರು ಭಾಳ ಚೆನ್ನಾಗಿರಬೇಕು. ಯಾಕೆಂದರೆ ಮಾಧ್ಯಮದವರು ಎಲ್ಲ ವಿಚಾರಗಳನ್ನು ಬೆಳಕಿಗೆ ತರೋರೇ ಮಾಧ್ಯಮದವರು. ಒಂದು ಸರಿ ತಪ್ಪು ಸರಿದೂಗಿಸಿ ಎಲ್ಲ ವಿಚಾರ ವಿನಿಮಯದಲ್ಲೂ ತಾಳ್ಮೆಯಿಂದ ವರ್ತನೆ ಮಾಡಿ ಪ್ರತಿಯೊಬ್ಬ ಕಾರ್ಮಿಕ ಆಗಿರ್ಬೋದು, ಇನ್ನೊಬ್ಬ ಅಧಿಕಾರಿ ಆಗಿರ್ಬೋದು, ಎಲ್ಲ ರೀತಿ ವರ್ಗದವರನ್ನು ಒಂದು ಸರಿ ದಾರಿಲಿ ತರೋರೇ ಮಾಧ್ಯಮದವರು. ಅದಕ್ಕಾಗಿ ನಿಮಗೂ ಕೂಡ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಜಾತ್ರೆ ಸುಮಾರು ಇತಿಹಾಸವುಳ್ಳ ಜಾತ್ರೆ. ಇದು ಇತಿಹಾಸವುಳ್ಳ ಅಂದರೆ ಬನ್ನೂರು ಯಾಮಾದ್ರಮ್ಮನ ಜಾತ್ರೆ ಅಂತಂದರೆ ಹಿಂದೆ ಎಲ್ಲ ಮುಡುಕ್ತೆರೆಯಲ್ಲಿ ದನ ಕಟ್ತೋ ಕಿತ್ತೋದವೆಲ್ಲ ಇಲ್ಲಿಗೆ ಬಂದು ಜಾತ್ರೆ ಮಾಡ್ತಿದ್ದವರು. ಭಾಳ ವಿಜೃಂಭಣೆಯಿಂದ ನಡೀತಿತ್ತು. ಕಾರಣ ನಂತರ ಏನೋ ಅಚಾತುರ್ಯವಾಗಿ ಜಾತ್ರೆ ನಿಂತೋಗಿತ್ತು. ಜಾತ್ರೆ ನಿಂತೋಗಿ ಇವಾಗ ಸುಮಾರು ವರ್ಷದಿಂದ ನಡೀತೈತೆ. ಅದರಲ್ಲೂ ಒಂದು ವರ್ಷ ಚಿನ್ನ ಪ್ರೈಜ್ ಇಟ್ಟಿದ್ರು. ಆವಾಗ ಹಲವಾರು ದನ ಸೇರಿರೋ ಈ ಪ್ರೈಜ್ ವಿತರಣೆಗೆ ಅನ್ನೋಕ್ಕೋಸ್ಕರನೇ ಜನಗಳು ಜಾತ್ರೆನ ಕಟ್ಟಿರಲಿಲ್ಲ. ಇವಾಗ ಹೊಸದಾಗಿ ಯುವ ಪೀಳಿಗೆಗಳು ಎದ್ದು ಒಂದು ಒಳ್ಳೆ ರೀತಿಯಲ್ಲಿ ಜಾತ್ರೆ ಮಾಡುವ, ಹಿಂದುಳಿದ ಸಂಸ್ಕೃತಿನ ಮರಿಬಾರ್ದು. ಜೊತೆಗೆ ಈ ದನಗಳಿದಾವಲ್ಲ, ಅಂದರೆ ನಾವು ಇದ್ರ ಬಗ್ಗೆ ವರ್ಣಿಸೋದು ಅಂತಂದರೆ ಅಸಾಧ್ಯವಾದಂಥ ಮಾತೇನಲ್ಲ. ಇದು ಬಿಡಿ ಭಾಳ ದೊಡ್ಡ ಕೆಲಸ. ಇವಿಲ್ಲ ಅಂತಂದರೆ ಮನುಷ್ಯನೇ ನಶ್ವರ ಆಗೋಯ್ತಾನೆ. ಇವು ಭೂಮಿ ಮೇಲೆ ಯಾವತ್ತಿಲ್ಲ ಅಂತ ಕಡೆಗಣಿಸ್ತೀವಿ, ಅವತ್ತು ಮನುಷ್ಯನ ಜೀವನನೇ ಕೊನೆ ಆಗ್ಬಿಡುತ್ತೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನವೇ ಜೊತೆಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹಲವಾರು ದೊಡ್ಡ ದೊಡ್ಡ ಎತ್ತುಗಳೆಲ್ಲ ಬಂದು ಸೇರಿದ್ದಾವೆ. ಮುಂದಿನ ವರ್ಷ ಇನ್ನೂ ಹೆಚ್ಚಿತವಾಗಿ ಸೇರಲಿ. ಜೊತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಜಾಸ್ತಿ ಮನೇಲಿ ಹೆಂಗಸರು ಯಾವ ಥರ ಮೌಲ್ಯವೇನೋ ಅದೇ ರೀತಿ ದನಗಳಲ್ಲೂ ಹೆಣ್ಣು ದನ ಕಟ್ಟೋಕ್ಕೆ ಇಷ್ಟಪಡಬೇಕು. ಏನಕ್ಕೆ ಇಷ್ಟಪಡಬೇಕು ಅಂದರೆ, ಪ್ರತಿಯೊಂದು ಮನೇಲಿ 2 ಜೊತೆ ಓರಿಗಳವೆ ಅಂದರೆ ಒಂದು ಜೊತೆ ಎಣ್ಣೆ ಸೇರಬೇಕು. ಏನಕ್ಕೆ ಇರಬೇಕು ಅಂದರೆ, ಅವಕ್ಕೆ ಒಳ್ಳೆ ಓರಿ ಕೊಡಿಸಿ ಅವನ್ನ ಅಭಿವೃದ್ಧಿ ಮಾಡಬೇಕು. ಈಗ ಅವಿಲ್ಲ ಅಂತಂದರೆ ಎಲ್ಲಿ ಬರ್ತವೆ ಒಳ್ಳೆ ಓರಿ, ಎಲ್ಲಿ ಬರ್ತವೆ ಒಳ್ಳೆ ದನ, ಎಲ್ಲಿ ಹುಡ್ತವೆ? ಬರೀ ಓರಿ 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 ಹಳ್ಳಿ ಕಾರು ಓರಿನೇ ಅಂತ ಭಾವನೆ ಇಟ್ಕೊಳ್ಳೋದು ಬಹಳ ತಪ್ಪು. ಹೆಣ್ಣಸ್ಗಳನ್ನೂ ಬೆಳೆಸ್ಬೇಕು. ಇದರಲ್ಲೂ 4-6 ಜಾತಿ ಅವೆ, ಅವೆಲ್ಲನೂ ಬೆಳೆಸಿ ಜೊತೆಗೆ ಎಲ್ಲರೂ ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಣಸನ ಹುಟ್ಟಾಕಿ ಅವಕ್ಕೆ ಆದಂಥ ಒಂದು ಸಂಸ್ಕೃತಿ ಕೊಡಿ, ಒಂದು ಜೀವನ ಕೊಡಿ. ನಮ್ಮ ಮನೇಲಿ ನಾವು ಯಾವ ಸ್ಟೇಜ್ಗೆ ಮಕ್ಳಿಗೆ ಮದುವೆ ಮಾಡ್ತೀವಿ, ಅದೇ ರೀತಿ ಅವು ಸ್ಟೇಜಿಗೆ ಬಂದಾಗ ಕರು ಹಾಕೊಳ್ಳೋಕ್ಕೆ ಒಳ್ಳೆ ಓರಿ ಹುಡುಕಿ ಕೊಡಿಸಿ. ಇದರಿಂದ ಭಾಳ ಉತ್ತೇಜನ ಇದೆ. ಇವಾಗ ಹಲವಾರು ಜನ ಶುಗರು, BP ಇದೆಲ್ಲ ಬರ್ತಾಯಿದೆಯಲ್ಲ. ಈ ಹಸು ಕರು ಹಾಕಿದ 1 ತಿಂಗಳಿಂದ ಆಚೆಗೆ ನಾವು ಕೆಚ್ಚಲಿಗೆ ನೀರು ಹರಿಸ್ಬಿಟ್ಟು ಹಾಲು ಕರಿಬೇಕಾದ್ರೆ, ಹಾಲು ಕರಿಯುವಾಗ ಬೀಳುವಂಥ ಉಚ್ಚೆ ಅಂಶದ ಜೊತೆ ಬೀಳುತ್ತೆ. ಆ ಉಚ್ಚೆನ ಹಿಡ್ಕೊಂಡು ಯಾವುದೇ ಶುಗರ್ ಪೇಷಂಟ್ ಇರ್ಬೋದು, ಹಲವಾರು ಪೇಷಂಟ್ ಯಾರೇ ಇರಲಿ, BP ಶುಗರ್ ಯಾರೇ ಇದ್ರೂ ಆ ಉಚ್ಚೆನ ನಾವು ಕುಡಿತು ಅಂತಂದರೆ ಗಂಧನ ಎಲ್ಲ ಮಾಯ ಆಗ್ಬಿಡ್ತವೆ. 40-45 ಇಷ್ಟೊಳೆ ರಿಸಲ್ಟ್ ಕೊಡುತ್ತೆ. ನೀವು ಯಾವ್ಯಾವ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಬೇಕಾದಂಥ ಅವಶ್ಯಕತೆ ಇಲ್ಲ. ಇದೇ ಸಾಕು. ಈ ಮೂತ್ರ ಎಲ್ಲ ಟೈಮಲ್ಲೂ ಕುಡಿದ್ರೆ ಅದು ಪ್ರಯೋಜನಕ್ಕೆ ಬರೋಲ್ಲ. ಪ್ರತಿಯೊಬ್ಬನ ಮನೇಲೂ ನಾಟಿ ಹಸ ಇರಬೇಕು. ಅದನ್ನು ಹಾಲು ಕರಿ ಟೈಮಲ್ಲೇ ಅದನ್ನು ಕುಡಿಬೇಕು. ಜೊತೆಗೆ ಇನ್ನೊಂದು ಹೇಳ್ತೀನಿ ಅಂದರೆ, ಬುದ್ಧಿವಂತಿಕೆಯಿಂದ ಮಾಡ್ತೀನಿ ಅನ್ನೋದು ಆದರೆ 1.5 ವರ್ಷಕ್ಕೆ 2 ಫಸಲು ತೆಗಿಬೋದು. ಯಾವ್ದ್ರಲ್ಲಿ ದನಗಳಲ್ಲಿ ಕರು ಹಾಕಿದ 3-4 ತಿಂಗಳಿಗೆ ಫಲ ಕೊಡಿಸಿದ್ರೆ ಬೇಗ ಗರ್ಭಧಾರಣೆ ನಿಂತ್ಕೊತವೆ. ನಾವು 5 ತಿಂಗಳು 6 ತಿಂಗಳು ಲೇಟ್ ಮಾಡ್ತು ಅಂದಾಗ ಆ ಗರ್ಭದಲ್ಲಿ ಚರ್ಬಿ ಬೆಳ್ಕೊಂಡಾಗ ನಿಂತ್ಕೊಳ್ಳಲ್ಲ. ದನ ಫಲ ನಿಲ್ಲಿಲ್ಲ ಅಂತ ನಾವು ಕಸಾಬರು ಕೊಡೋದಾಗಿರ್ಬೋದು, ಅನಿವಾರ್ಯವಾಗಿ ನಾವು ಮುತ್ತರ್ಜಿನ ನೋಡ್ದೇ ಇರ್ಬೋದು. ಅದಕ್ಕೆ ಏನು ಹೇಳ್ತೀನಿ ಅಂದರೆ, ಎಲ್ಲನೂ ಜವಾಬ್ದಾರಿಯುತವಾಗಿ ವಿಚಾರ ವಿನಿಮಯನ ತಿಳ್ಕೊಳ್ಳಿ. ನಾಟಿ ಹಸನ ಜಾಸ್ತಿ ಬೆಳೆಸಿ. ನಾಟಿ ಹಸ ಬೆಳೀತು ಅಂದರೆ ಓರಿನೂ ಹುಟ್ಟುತ್ತವೆ, ಎಲ್ಲ ಹುಡ್ತವೆ. ಇನ್ನೊಂದು ವಿಚಾರ, ರೈತರಿಗೆ ಎಣ್ಣೆ ಸಿಗ್ತಾಯಿಲ್ಲ ಅನ್ನೋದು ಕಾರಣ ಏನು ಅಂತಂದರೆ, ರೈತರ ಮನೆಗಳಲ್ಲಿ ಹೆಣ್ಣು ಮಕ್ಕಳನ್ನ ನಸ್ವರ ಮಾಡ್ತಾವ್ರೆ. ದಯವಿಟ್ಟು ಆ ಥರ ನಸ್ವರ ಮಾಡಬೇಡಿ. ಅವಾಗಿತ್ತಂತೆ ನಮ್ಮ ತಾತರಿಗೆ, ನಮ್ಮ ಕಾಲದಲ್ಲಿ ನಮ್ಮ ಅಕ್ಕಂಗಾರು ನಾವು ಮದುವೆ ಮಾಡುವಾಗಲೇ ವರದಕ್ಷಿಣೆ ಕೊಡಬೇಕು ಹಂಗೆ ಹಿಂಗೆ ಅಂತಿದ್ರು. ಇವಾಗ ವರದಕ್ಷಿಣೆ ಇಲ್ಲದೇ ಮಾಡ್ಕೊತ ಪುಣ್ಯಾತ್ಮರು ಇದ್ದಾರೆ. ಹಾಗಾಗಿ ಹೆಣ್ಮಕ್ಳು ಹುಟ್ರೆ ನೀವು ಅದನ್ನು ಭೇದ ಭಾವನೆ ಕಾಣಬೇಡಿ. 2-3 ಮಕ್ಕಳಾದ್ರೆ ಏನು ತಪ್ಪಿಲ್ಲ. ಇವತ್ತು ಜೀವನ ಕೊಡೋರು ಅವರೇ. ಹುಡುಗರ ಸಂಖ್ಯೆ ಜಾಸ್ತಿ ಆಗಿದೆ, ಹೆಣ್ಮಕ್ಳ ಸಂಖ್ಯೆ ಕಮ್ಮಿ ಆಗಿದೆ. ಹಾಗಾಗಿ ನೀವು ಯಾವುದೇ ರೀತಿಯಲ್ಲಿ ಅಭಾಸನ ಮಾಡೋದು, ಇನ್ನೊಂದು ಮಾಡೋದು ಮಾಡೋಕ್ಕೆ ಹೋಗಬೇಡಿ. ದನಿಂದೇಳಿ ಅಲ್ಲಿಗೆ ಬಂದ್ಬಿಟ್ಟು ಅಂತ ತಿಳ್ಕೊಬೇಡಿ. ಭೂಮಿ ತಾಯಿ ಎಷ್ಟು ಶ್ರೇಯಸ್ಸು, ದನ ಎಷ್ಟು ಶ್ರೇಯಸ್ಸು, ಹೆಣ್ಣು ಅಷ್ಟೇ ಶ್ರೇಯಸ್ಸು. ಇವು ಮೂರು ಇಲ್ಲ ಅಂದರೆ
ಈ ಭೂಮಿ ಪ್ರಳಯ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಇದನ್ನು ಪ್ರತಿಯೊಬ್ಬ ರೈತನು ಗಮನಕ್ಕೆ ತಗೊಳ್ಳಿ. ಯಾವುದೇ ಡಾಕ್ಟ್ರ್ ಆದರೂ ಕೂಡ ಹಾಸ್ಪಿಟ್ಲಿಗೆ ಈ ಥರ ಆಗೈತೆ, ಹಂಗಾಗೈತೆ, ಹಿಂಗಾಗೈತೆ ಅಂತ ಬಂದಾಗ ನೀವು ಅಬಾರ್ಟ್ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ಮಾಡಬೇಡಿ. ದಯವಿಟ್ಟು ಏನಕ್ಕೆ ಮಾಡಬೇಡಿ ಅಂತಂದರೆ ಎಲ್ಲ ಹೆಣ್ಮಕ್ಳಿಲ್ದೇ ಇವಾಗ ಹುಡುಗರೆಲ್ಲ ಎಷ್ಟೋ ಜನ ಮದುವೆನೇ ಇಲ್ಲ, ಎಷ್ಟು ದಿವಸ ಇರ್ತಾರೆ, ಪೀಳಿಗೆ ನಸ್ವರ ಆಗುತ್ತೆ. ಇದೆಲ್ಲ ನೀವು ನೋಡ್ತಾ ಇದ್ದೀರಾ ಸರ್ ಮಾಧ್ಯಮದಲ್ಲಿ. ಅಲ್ಲೇ ಹುಡುಗಿನ ಇದು ಮಾಡಿದ್ರು, ಇಲ್ಲಿ ಹುಡುಗಿ ಏನು ಮಾಡ್ತಾರೆ, ಆವೇಶ ಭೀರಿತವಾಗಿ ಏನೂ ಮಾಡೋಕ್ಕಾಗಲ್ಲ ಪರಿಸ್ಥಿತಿ. ಈ ಥರ ಕೆಟ್ಟ ದೃಷ್ಟಿಗೆ ತಳ್ಳುವಂಥ ಪರಿಸ್ಥಿತಿ ನಮಗೆ ನಾವೇ ಮಾಡ್ತಾಯಿದ್ದೀವಿ. ಇದೆಲ್ಲ ಮಾಡಬೇಡಿ, ನಿಲ್ಲಿಸ್ಕೊಂಡು ಸಾಕಷ್ಟು ಮಟ್ಟಕ್ಕೆ ಬೆಳವಣಿಗೆ ತಗೊಬನ್ನಿ. ಥ್ಯಾಂಕ್ ಯು.